ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಮದ್ರಿ. ನಾನು ಬಂದಿದ್ದೀನಿ ಇಲ್ಲಿ ಕಲಬುರಗಿ ಕೋಟೆ ಹತ್ರ. ಬನ್ನಿ ಕೋಟೆಯನ್ನು ತೋರಿಸ್ತೀನಿ ನಿಮಗೆ. ಒಳಗಡೆ ಹೋಗೋಣ. ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಕೋಟೆ ಎಲ್ಲ. ಇದೆಲ್ಲ ಗುಲ್ಬರ್ಗ ಕೋಟೆಯ ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿದೆ. ಈ ಕೋಟೆಯನ್ನು ಮೊಟ್ಟ ಮೊದಲು ನಿರ್ಮಿಸಿದ್ದು ಹಿಂದೂ ರಾಜ ಗುಲ್ಚಂದ್ ಅವರು. ಇವರು ಕಾಕತೀಯರ ದೊರೆಯಾಗಿದ್ದರು. ನಂತರ 1347ರಲ್ಲಿ ಬಹುಮನಿ ವಂಶದ ಅಲಾವುದ್ದೀನ್ ಹಸನ್ ಬಹುಮನಿ ಇವನು ಈ ಒಂದು ಕೋಟೆಯನ್ನು ವಶಪಡಿಸಿಕೊಂಡು ಇಲ್ಲಿ ಮಸೀದಿ ಮತ್ತು ಗೋರಿಗಳನ್ನು ನಿರ್ಮಿಸಿ ಈ ಕೋಟೆಯನ್ನು ಮತ್ತು ನವೀಕರಣಗೊಳಿಸಿದ. ಈ ಕೋಟೆಯು ಗ್ರಾನೈಟ್ ಮತ್ತು ಸುಣ್ಣದ ಗಾರೆಯಿಂದ ನಿರ್ಮಿಸಲಾಗಿದೆ. ನೋಡಿ, ನೀವು ನೋಡ್ಬೋದು, ಕಲ್ಲಿನ ಮಧ್ಯದಲ್ಲಿ ಸುಣ್ಣದ ಗಾರೆ ಇದೆ. ಸುಣ್ಣದ ಗಾರೆಯ ಸಹಾಯದಿಂದ ನಾವು ಈಗ ಆಧುನಿಕ ಕಾಲದಲ್ಲಿ ಸಿಮೆಂಟನ್ನು ಉಪಯೋಗಿಸಿ ನಾವು ಮಾಡ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಸುಣ್ಣದ ಗಾರೆಯನ್ನು ಉಪಯೋಗಿಸಿ ದೊಡ್ಡ ದೊಡ್ಡ ಕೋಟೆಗಳನ್ನು ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ದೊಡ್ಡ ವಿಷಯ ಏನಂದರೆ, ಈ ಒಂದು ಕೋಟೆಯಲ್ಲಿ ವಿಶ್ವದ ಅತಿ ಉದ್ದದ ಫಿರಂಗಿ ಇದೆ ನೋಡಿ ಫ್ರೆಂಡ್ಸ್. ಬನ್ನಿ, ನಾನು ತೋರಿಸ್ತೀನಿ ನಿಮಗೆ. ವಿಶ್ವದ ಒಂದು ಅತಿ ಉದ್ದವಾದಂಥ ಫಿರಂಗಿಯನ್ನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವತ್ತು ಕಲಬುರಗಿಯಲ್ಲಿ ಬಿಸಿಲು ಮಾತ್ರ 42 ಡಿಗ್ರಿ ಇದೆ. ಬಿಸಿಲು ನಗರಿ ಅಂತೇಳಿ ಸುಮ್ಮನೆ ಕರೆದಿಲ್ಲ. ಇವತ್ತು ಮಾತ್ರ ಬಿಸಿಲಲ್ಲಿ ಚುಕ್ಕಿ ನೋಡಿದೆ ಫ್ರೆಂಡ್ಸ್. ನಾನಂತ ಇವತ್ತು ಮೈಮೇಲಿನ ಬಟ್ಟೆ ಒಲಿ ಮುಂದೆ ಕುಂತರೆ ಹೆಂಗಾಗ್ತದೆ ಹಂಗಾಗಿದೆ ಫ್ರೆಂಡ್ಸ್ ಇವತ್ತು. ಇದು ಒಂದು ಫಿರಂಗಿನೇ ಫ್ರೆಂಡ್ಸ್, ಆದರೆ ಅತಿ ಉದ್ದದ ಫಿರಂಗಿ ಅಲ್ಲ ಇದು. ಕೋಟೆಯ ಸುತ್ತಮುತ್ತ ಇಂಥ ಸಣ್ಣ ಸಣ್ಣ ಫಿರಂಗಿಗಳಿದೆ. ನೀವೆಲ್ಲ ನೋಡ್ಬೋದು. ಕೋಟೆಯ ಕೆಲ ಭಾಗಗಳಲ್ಲಿ ಇಂಥ ಒಂದು ಫಿರಂಗಿಗಳನ್ನು ಇಟ್ಟಿದ್ದಾರೆ. ಆದರೆ ಅತಿ ಉದ್ದದ ಫಿರಂಗಿ ಇಲ್ಲಿದೆ ನೋಡಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ಈಗ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಲೆ ಹೋಗಲಿಕ್ಕೆ ಲಾಕ್ ಮಾಡಿದ್ದಾರೆ. ಆದರೆ ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ. ಇದು ವಿಶ್ವದ ಅತಿ ಉದ್ದದ ಒಂದು ಫಿರಂಗಿ ನೋಡಿ ಫ್ರೆಂಡ್ಸ್. ಇದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೆ ನೋಡಿ ಫ್ರೆಂಡ್ಸ್. ಇದು ಜಾಮಿಯಾ ಮಸೀದಿ ನೋಡಿ ಫ್ರೆಂಡ್ಸ್. ಇದು ಸುತ್ತಮುತ್ತಲಿನ ಕೋಟೆ ಸುತ್ತಮುತ್ತಲಿನ ಒಂದು ಗೋಡೆ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಕಷ್ಟಪಟ್ಟು ಬಿಸಿಲಲ್ಲೆಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು. ಈ ರೀತಿಯಾಗಿ ಇಷ್ಟೊತ್ತು ನೋಡಿದ್ರಲ್ಲ ಕೋಟೆಯನ್ನು. ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.